ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 116ನೇ ಅಧ್ಯಾಯದ 6ನೇ ವಾಕ್ಯ. ಯೆಹೋವನು ಸಾಧು ಜನರನ್ನು ಕಾಪಾಡುವವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ಹೌದು ಪ್ರಿಯರೇ, ಈ ಲೋಕದಲ್ಲಿ ಸಾಧು ಜನರನ್ನು, ಅಂದರೆ ಯಾವುದೇ ರೀತಿಯಲ್ಲಿಯೂ ಕೂಡ ಬಲಿಷ್ಠರಾಗಲ್ಲದೆ ಇರುವಂತಹ ಜನರ ಮೇಲೆ ಬಲಿಷ್ಠರಾಗಿರುವಂಥವರು, ಅಂದರೆ ಯಾವುದೇ ರೀತಿಯಲ್ಲಿ ಆಗಿರಬಹುದು, ಹಣವಾಗಿರಬಹುದು, ಹೆಸರಾಗಿರಬಹುದು, ಯಾವುದೇ ಒಂದು ಕಾರ್ಯದಲ್ಲಿ ಬಲಿಷ್ಠರಾಗಿದ್ದುಕೊಂಡವರಾಗಿ ಸಾಧು ಜನರ ಮೇಲೆ ಮಾಡುವಂತಹ ದಬ್ಬಾಳಿಕೆ ಅನೇಕ ರೀತಿಯಲ್ಲಿ ಇರುವಂಥದ್ದಾಗಿದೆ. ಆ ಒಂದು ದಬ್ಬಾಳಿಕೆಯ ಮೂಲಕವಾಗಿ ಅನೇಕರು ಕುಗ್ಗಿ ಹೋಗಿದವರಾಗಿರ್ತಾರೆ, ಯಾಕಂದರೆ ಅವರು ಬಲಿಷ್ಠರಾಗಿ ಇಲ್ಲದ ಕಾರಣ. ಆದರೆ ಈ ದಿನದಲ್ಲಿ ನಿಮಗಾಗಿ ದೇವರು ಒಂದು ವಾಗ್ದಾನವನ್ನು ಕೊಡ್ತಿದ್ದಾರೆ. ಅದೇನೆಂದರೆ, ಯೆಹೋವನು ಸಾಧು ಜನರನ್ನು ಕಾಪಾಡುವವನು ಎಂಬುದಾಗಿ. ಈ ದಿನದಲ್ಲಿ ನೀವು ಸಾಧು ಜನರಾಗಿ ಜೀವಿಸುತ್ತಿದ್ದೀರಾ, ಕುಗ್ಗಿ ಹೋಗಿದ್ದೀರಾ, ನೀವು ಈ ದಿನದಲ್ಲಿ ಧೈರ್ಯವಾಗಿ ಮೇಲೆ ಎದ್ದೇಳಿ, ಯಾಕಂದರೆ ನಿಮ್ಮನ್ನು ಕಾಪಾಡುವುದಕ್ಕಾಗಿ ಯೆಹೋವನಾದ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆ ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಬಲಿಷ್ಠನಾಗಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ. ಅಪ್ಪ, ಅನೇಕ ಕರ್ತನೆ ಸಾಧು ಜನರು ಕರ್ತನೆ ಅಪ್ಪ ಬಲಿಷ್ಠರಲ್ಲದೆ ಕರ್ತನೆ, ಬಲಿಷ್ಠರ ಮೂಲಕವಾಗಿ ದಬ್ಬಾಳಿಕೆಯಲ್ಲಿ ಸ್ವಾಮಿ ಹಾದು ಹೋಗಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರು ಕರ್ತನೆ, ಅವರ ಕುಟುಂಬಗಳನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಅಪ್ಪ, ಪ್ರತಿಯೊಬ್ಬೊಬ್ಬರನ್ನು ಕಾಪಾಡುವಾತನು ನೀನಾಗಿದ್ದೀಯ ಕರ್ತನೆ. ವಿಶೇಷವಾಗಿ ಕರ್ತನೆ, ಯಾವ ಕಾರ್ಯಗಳನ್ನು ಮಾಡಲು ಭಯಪಟ್ಟವರಾಗಿ ಕುಗ್ಗಿ ಹೋಗದವರಾಗಿ ಇರುವಂತಹ ನನ್ನ ಎಲ್ಲ ಜನರ ಮೇಲೆ ಕರ್ತನೇ ನಿನ್ನ ಹಸ್ತ ಇಳಿದು ಬರಲಿ ಸ್ವಾಮಿ. ಅವರೆಲ್ಲರನ್ನ ನೀವು ಕಾಪಾಡಿ ಈ ದಿನದಲ್ಲಿ ಕರ್ತನೆ, ಅವರು ಧೈರ್ಯವಾಗಿ ತಮ್ಮ ಜೀವಿತವನ್ನು ನಿನ್ನ ನಾಮದ ಮೂಲಕವಾಗಿ ಕರ್ತನೆ ನಡೆಸುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ಈ ಒಂದು ಭರವಸೆ ಅವರ ಜೀವಿತದಲ್ಲಿ ಬೆಳಕನ್ನು ಮೂಡಿಸಿ ಅವರ ಜೀವಿತವನ್ನು ಸ್ವಾಮಿ ಮುಂದುವರಿಸಿ ನೀನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.